ನಮಸ್ತೆ ಸ್ನೇಹಿತರೆ, ಮತ್ತೊಂದೆಡೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂತಂದ್ರೆ, ಶಿಕ್ಷಕರ ನೇಮಕಾತಿ ಆಲ್ರೆಡಿ TET ಕಂಪ್ಲೀಟ್ ಆಗಿದೆ. ಇನ್ನು ಕೇವಲ 4-5 ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಮುಕ್ತಾಯಗೊಳಿಸಲಾಗುವುದು ಅಂಥೇಳಿ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವ ವಿಚಾರ ತಮಗೆ ಗೊತ್ತಿರುವಂಥದ್ದು. ಹಾಗಾದರೆ ಸ್ನೇಹಿತರೆ, ಇದು ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ತಾವು ಅನ್ಕೋದಿರ್ಬೋದು. ಆದರೆ ಇದು ನಿಜವಾಗ್ಲೂ ಆಗುತ್ತಾ ಅಂತಂದರೆ 100% ಆಗುತ್ತೆ. ಏಕೆ ಅಂತಂದರೆ ಆಲ್ರೆಡಿ ಓನ್ಲಿ CET ಮಾಡೋದು TET ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತೇಳಿ ಅವರ ಇಲಾಖೆಯಿಂದ ಹೇಳಿದ್ದಾರೆ. ಈಗ ಆಲ್ರೆಡಿ ಯಾವಾಗ ಒಳ ಮೀಸಲಾತಿಯ ಬಗ್ಗೆ ಸರ್ಕಾರ ಕ್ಲಾರಿಟಿ ಬಂತೋ, ಅದು ಜಾರಿ ಆಗೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿತೋ, ಅದಾದ ನಂತರ ಎಲ್ಲ ಇಲಾಖೆಯಲ್ಲಿ ಮತ್ತು ಏನು ನೇಮಕಾತಿ ಮಾಡಿಕೊಳ್ಳುವಂಥ ಪ್ರಾಧಿಕಾರಗಳಿಗೆ, ಶಿಕ್ಷಣ ಇಲಾಖೆ ಆಗಿರಲಿ ಅಥವಾ ಇತರ ಇಲಾಖೆಗಳಿಗೆ ಏನು ಮಾಡಿದ್ದಾರೆ, ಸೂಚನೆಯನ್ನು ನೀಡಿರುವಂಥದ್ದು. ಸೊ ಈಗ ಸರ್ಕಾರ ಕ್ವಿಕ್ಕಾಗಿ ಏನು ಮಾಡುತ್ತೆ ಅಂತಂದ್ರೆ ಬೇಗ ನೋಟಿಫಿಕೇಷನ್ ಮಾಡಿ CETಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಸ್ನೇಹಿತರೆ, ದಯವಿಟ್ಟು ಯಾರೆಲ್ಲ ಓದ್ತಾ ಇದ್ದೀರಿ ಇನ್ನು ಸೀರಿಯಸ್ ಆಗಿ ಓದಿ, ಯಾರು ಇನ್ನೂ ಓದ್ತಾ ಇದ್ದಿಲ್ಲ ದಯವಿಟ್ಟು ಓದೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಪತ್ರಿಕೆಯಲ್ಲಿ ಏನೆಲ್ಲ ಆಯಿತು ಅಂತಕ್ಕಂಥದ್ದನ್ನು ನೋಡ್ಕೊತ ಹೋಗೋಣ. ಇಲ್ಲಿ ತಾವು ಗಮನಿಸಿರುವ ಹಾಗೆ ಏನಾಯಿತು ಅಂಥೇಳಿ ನೋಡೋಣ. ಒಂದೇ ಸೆಕೆಂಡ್ ರೀ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಗೊಂದಲದಿಂದ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗಿತ್ತು, ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಅಂತ ಹೇಳ್ತಾರೆ. 4-5 ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಮುಕ್ತಾಯಗೊಳಿಸಲಾಗುವುದು ಅಂತ ಕೇಳ್ತಾರೆ. ಅಂದರೆ 4-5 ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಗಡುವು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಲ್ರೆಡಿ ಶಿಕ್ಷಕರ ನೇಮಕಾತಿಗೆ ಇರ್ತಕ್ಕಂಥ ಫಸ್ಟಿಗೆ TETಯನ್ನು ನಾವು ಇನ್ನೂ ಕ್ಲಿಯರ್ ಮಾಡಿದ್ದೀವಿ, ಇನ್ನೇನು CET ಓನ್ಲಿ ಬಾಕಿ ಇದೆ, ಅದನ್ನು ಕೂಡ 3-4 ತಿಂಗಳಲ್ಲಿ ಮಾಡಿ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜೂನ್ ಒಳಗೆ ನೀವು ಮುಗಿಸ್ತೀರಾ ಅಂತ ಕೇಳೋದಕ್ಕೆ ಅಷ್ಟು ಬೇಗ ಆಗೋದಿಲ್ಲ, ಇನ್ನೂ ಟೈಮ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಅವರು ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಹಾಗಾದರೆ ಬನ್ನಿ ಅವ್ರು ಏನು ಹೇಳಿದರು ಅಂತ ನೋಡೋಣ. 4-5 ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪನವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಒಳ ಮೀಸಲಾತಿ ಘೋಷಣೆಯಾದ ನಂತರ ಶುಕ್ರವಾರ ನೇಮಕಾತಿ ಕುರಿತು ಪ್ರಥಮ ಸಭೆ ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಈಗ ನೇಮಕಾತಿ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟ್ ಏನು ಮಾಡಿದ್ದಾರೆ ಅಂದರೆ ಮೀಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಶಿಕ್ಷಕರ ನೇಮಕಾತಿ CET ಆದಷ್ಟು ಬೇಗ ಮಾಡುತ್ತೇವೆ ಎಂದರು. ಅಂದರೆ ಈಗ ಆಲ್ರೆಡಿ TET ಕಂಪ್ಲೀಟ್ ಆಗಿದೆ, ಇನ್ನೇನಿದ್ರು ಓನ್ಲಿ CETಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಳೆದ 6 ತಿಂಗಳ ಒಳಗಾಗಿ ಮಾಡಿ ಮುಗಿಸಬೇಕೆಂದು ಕೊಂಡಿದ್ದೆವು. ಈಗ ಒಳ ಮೀಸಲಾತಿ ಮುಗಿದಿದೆ, ಇನ್ನೇನು 4-5 ತಿಂಗಳಲ್ಲಿ ಮಾಡಿ ಮುಗಿಸಬೇಕೆಂಬ ತೀರ್ಮಾನಿಸಿದ್ದೇವೆ ಅಂತ ಕೇಳಿದ್ದಾರೆ. ಅಂದರೆ ಹೋದ ಸಾರಿನೇ ನಾವು ಮಾಡ್ಬೇಕಂತ ಮಾಡಿದ್ವಿ, ಒಳ ಮೀಸಲಾತಿಗೋಸ್ಕರ ನಾವೇನು ಮಾಡಿದ್ವಿ, ವೇಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಜೂನ್ ತಿಂಗಳಲ್ಲಿ ಶಿಕ್ಷಕರ ನೇಮಕ ಮಾಡುವುದು ಅಂದುಕೊಂಡಿದ್ವಿ, ನಂತರ ಜುಲೈ ಅಂದುಕೊಂಡೆವು. 2-3 ತಿಂಗಳಲ್ಲಿ ಮ್ಯಾಜಿಕ್ ಆಗೋದಿಲ್ಲ, ಆದಷ್ಟು ಬೇಗ ಮಾಡಿ ಮುಗಿಸುತ್ತೇವೆ ಎಂದು ಹೇಳಿದರು. ಅಂದರೆ ಜೂನ್ ಜುಲೈಯಲ್ಲಿ ಆಗುತ್ತಾ ಅಂತಂದರೆ ಇಲ್ಲ, ಇನ್ನೂ ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲು ಕೋರ್ಟ್ನಲ್ಲಿ ವ್ಯಾಜ್ಯ ಇರುವುದರಿಂದ ನೇಮಕಾತಿ ತಡವಾಗುತ್ತಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ನೇಮಕಾತಿ ಇರುವುದರಿಂದ ನಮ್ಮ ಇಲಾಖೆಯಲ್ಲಿ ಮತ್ತು ಅತಿ ಹೆಚ್ಚು ನೇಮಕಾತಿ ಇರುವುದು ಶಿಕ್ಷಣ ಇಲಾಖೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ TET ಪರೀಕ್ಷೆ ಮುಗಿದಿದೆ, ಈಗ CET ಪರೀಕ್ಷೆ ಆಗಬೇಕಿದೆ. ಒಳ ಮೀಸಲಾತಿ ಘೋಷಣೆ ಆಗಿರುವುದರಿಂದ ನೇಮಕಾತಿ ಹಾದಿ ಸುಗಮವಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ಇಷ್ಟು ಅವರು ಹೇಳಿದ್ರು. ಅದೇ ರೀತಿ 225 ವೈದ್ಯರ ನೇಮಕ ಶೀಘ್ರ ಅಂಥೇಳಿ ಏನು ಆರೋಗ್ಯ ಇಲಾಖೆ ಸಚಿವರು ಇಲ್ಲಿ ಹೇಳಿರುವಂಥದ್ದು. ಸೊ ಇದು ನಮಗೆ ಅವಶ್ಯಕತೆ ಇಲ್ಲ. ಓಕೆನಾ? ಇಷ್ಟೆಲ್ಲ ಸ್ನೇಹಿತರೆ ಮಾನ್ಯ ಶಿಕ್ಷಣ ಸಚಿವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಕ್ವಿಕ್ಕಾಗಿ ಓನ್ಲಿ CETಯನ್ನು ಮಾಡ್ತಾರೆ, ತುಂಬ ತಮ್ಮ ಸಮಯ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಓದ್ತಾ ಇದ್ದೀರಿ ಹೆಚ್ಚಿಗೆ ಓದಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಮತ್ತೊಂದು ವಿಡಿಯೋದೊಂದಿಗೆ ತಮಗೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ಯಾರು ನೋಡಿದ್ದೀರಿ ಅವರಿಗೆ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ಯಾರಿಗೆ ವಿಡಿಯೋ ಅವಶ್ಯಕತೆ ಅವರಿಗೆ ಇದನ್ನು ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.